ವೀಕ್ಷಕರೇ ನಮಸ್ಕಾರ. ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಿಂದ ಕಾವ್ಯ ಭಾನು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಈ ವಾರದ ಕವಿ ನಿವೃತ್ತ ಪ್ರಾಚಾರ್ಯ ಹಾಗೂ ಉತ್ತಮ ವಾಗ್ಮಿಯೇ ಆಗಿರುವ ಮಾನ್ಯ ಡಿ.ಬಿ. ಗಡೇದ್ ಅವರು ಇಂದಿನ ಕಾವ್ಯ ಭಾನು ಸರಣಿಕೆಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ. ಕುಷ್ಟಗಿಯ ನಿವಾಸಿಯಾಗಿರುವ ಈ ಮಹನೀಯರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗಿಡ್ಡನಾಯಕನಾಳ್ ಹುಟ್ಟೂರು. ಇಲ್ಲಿ ಪ್ರಾಥಮಿಕ ಶಿಕ್ಷಣ, ಬೇಲೂರಿನಲ್ಲಿ ಪ್ರೌಢ ಶಿಕ್ಷಣ, ಬಾಗಲಕೋಟೆಯಲ್ಲಿ ಪದವಿ ಶಿಕ್ಷಣ ಮುಗಿಸಿದವರು. ನಂತರ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದರು. 1984ರಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ನೇಮಕ ಹೊಂದಿ ಗುಳೇದಗುಡ್ಡ ಸರ್ಕಾರಿ PU ಕಾಲೇಜಿನಲ್ಲಿ ಸೇವೆ ಆರಂಭಿಸಿದರು. ಉಪನ್ಯಾಸಕರಾಗಿ ಹಾಗೂ ಪ್ರಾಚಾರ್ಯರಾಗಿ ಸುಮಾರು 36 ವರ್ಷ ಸೇವೆ ಸಲ್ಲಿಸಿದ ಇವರು 1 ವರ್ಷ ಕೊಪ್ಪಳ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕರಾಗಿಯೂ ನಿವೃತ್ತ ಹೊಂದಿ ಸದ್ಯ ಕುಷ್ಟಗಿಯಲ್ಲಿ ನೆಲೆಸಿದ್ದಾರೆ. ವಿಶ್ರಾಂತ ಜೀವನದಲ್ಲಿ ಸಮಾಜ ಸೇವೆಗೆ ಮುಂದಾಗಿರುವ ಗಡೇದ್ ಗುರುಗಳು ಕುಷ್ಟಗಿ ನಗರದ 3ನೇ ವಾರ್ಡಿನ ಜನತೆ ರಹವಾಸಿ ಸಂಘದ ಅಧ್ಯಕ್ಷರಾಗಿ ತಮ್ಮ ಸೇವೆ ಮುಂದುವರಿಸಿದ್ದಾರೆ. ಜೊತೆಗೆ ಇತ್ತೀಚೆಗೆ ನವದೆಹಲಿಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಕುಷ್ಟಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವ ಡಿ.ಬಿ. ಗಡೇದ್ ಅವರು ಕತೆ, ಕವಿತೆಗಳು ಹಾಗೂ ಲೇಖನಗಳನ್ನು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿದ್ದಾರೆ. 2019ರಲ್ಲಿ ಮಾಸದ ಕಾವ್ಯ ಕುಸುಮಗಳು ಎಂಬ ಕವನ ಸಂಕಲನ ಹೊರತಂದಿದ್ದಾರೆ. ಸದ್ಯ ಡಿ.ಬಿ. ಗಡೇದ್ ಗುರುಗಳು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕಾವ್ಯ ಭಾನು ವೇದಿಕೆಯಲ್ಲಿದ್ದು ಕವನ ವಾಚನಕ್ಕೂ ಮುನ್ನ ಅವರೊಂದಿಗೆ ಇಷ್ಟು ಮಾತನಾಡಿಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ವಾರದ ಕಾವ್ಯ ಭಾನು ಸರಣಿಗೆ ತಮಗೆ ಸ್ವಾಗತ. ತುಂಬ ಧನ್ಯವಾದಗಳು ಸರ್. ಸರ್, ಈ ಕನ್ನಡ ಸಾಹಿತ್ಯ ತುಂಬ ಹಳೆಯದು. 5ನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೂ ಬೆಳೆದು ಬಂದದ್ದು. ಈ ನಮ್ಮ ಭಾರತೀಯ ಸಾಹಿತ್ಯಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಕೊಡುಗೆ ಅಪಾರ. ನಿಜ. ಪಂಪನಿಂದ ಹಿಡಿದು ಕುವೆಂಪು, ದ.ರಾ. ಬೇಂದ್ರೆಯವರೆಗೂ ಇಲ್ಲಿವರೆಗೂ ಬಂದಿದೆ. ಇನ್ನೂ ಹೆಚ್ಚಿಗೆ ಹೇಳ್ಬೇಕಂತಂದರೆ ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳು ಹೆಚ್ಚು ಬಂದು ಅದು ಸಂತೋಷದ ವಿಷಯ. ಹೀಗಾಗಿ ನಮ್ಮ ವಾಹಿನಿ ಕನ್ನಡ ಸಾಹಿತ್ಯವನ್ನು ಸ್ವಲ್ಪ ಬೆಳೆಸಬೇಕು, ಹಲವಾರು ಎಲೆಮೆರೆಕಾಯಿಯಲ್ಲಿ ಇರತಕ್ಕಂಥ ಸಾಹಿತಿಗಳನ್ನು ಪರಿಚಯಿಸಬೇಕು ಅಂತಂದು ಒಂದು ಸಣ್ಣ ಪ್ರಯತ್ನ. ಮುಖೇಶ್ ನಿಲಗಲ್ ಅವರು ಈ ವಾಹಿನಿ ಮುಖ್ಯ ಸ್ಥಾಪಕರು. ಅವರ ಉದ್ದೇಶ ಇಂದು ಈ ನಮ್ಮ ಕಾವ್ಯ ಸರಣಿಕೆ ಆರಂಭಗೊಂಡಿದೆ. ಹಲವು ವಾರಗಳಲ್ಲಿ ಹಲವಾರು ಕವಯಿತ್ರಿಗಳು ಬಂದು ತಮ್ಮ ಸ್ವರಚಿತ ಕವನ ವಾಚಿಸಿದರೆ ತಮ್ಮದೇ ಆದ ಅಭಿಪ್ರಾಯ ಮಂಡಿಸಿದ್ದಾರೆ. ತಮ್ಮ ಕವಿತೆ ನೀವು ಉತ್ತಮ ವಾಗ್ಮಿಗಳು ಅಂತಂದು ನಾವು ಕಂಡಿದ್ವಿ, ಆದರೆ ಕವಿತೆಗಳನ್ನು ನಾವು ಕೇಳ್ಪಟ್ಟಿದ್ದಿಲ್ಲ. ಹಿರಿಯರು ಕೆಲವರಿಂದ ಕೇಳ್ಪಟ್ಟ ಬಳಿಕ ನಮ್ಗೆ ಖುಷಿ ಆಯ್ತು. ಗುರುಗಳಲ್ಲಿ ಸಾಹಿತ್ಯನೂ ಇದೆಯಲ್ಲ, ಆ ಸಾಹಿತ್ಯನ ನಾವು ಕೇಳೋಣ ಅಂತ ನಾವು ಆ ಉದ್ದೇಶದಿಂದ ತಮ್ಮನ್ನ ನಾವು ವೇದಿಕೆಗೆ ಕರೆಸಿಕೊಂಡಿದ್ದೀವಿ. ತಾವು ತಮ್ಮಲ್ಲಿ ಈ ಸಾಹಿತ್ಯ ಹುಟ್ಟಲು, ಸಾಹಿತ್ಯ ರಚನೆ ಗೀಳು, ಇದಕ್ಕೆ ಪ್ರೇರಣೆ ಆ ಕುರಿತು ಸ್ವಲ್ಪ ತಿಳಿಸಿಕೊಡಿ ಸರ್. ಮುಖೇಶ್ ನಿಲಗಲ್ ಅವರಿಗೆ ಮತ್ತು ಸಂಗಮೇಶ್ ಅವರಿಗೆ ನಾನು ಪ್ರಥಮತಃ ವಂದನೆಗಳನ್ನು ಮತ್ತು ಸಾಯಂಕಾಲದ ವಂದನೆಗಳೊಂದಿಗೆ ತಮಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತೀನಿ. ಯಾಕೆ ಅಂತಂದರೆ ಬಹಳಷ್ಟು ವಾಹಿನಿಗಳು, ಸುದ್ದಿ ವಾಹಿನಿಗಳು ಏನು ಮಾಡ್ತೇವೆ ಅಂತಂದರೆ ಬರೀ ಸುದ್ದಿ ಮಾಧ್ಯಮದ ಸುದ್ದಿಗಳಿಗೆ ಹೆಚ್ಚು ಪ್ರಚಾರವನ್ನು ಕೊಡ್ತೇವೆ ವಿನಃ ಸಾಹಿತ್ಯ ಪ್ರಚಾರಕ್ಕೆ ಮೀಸಲಾಗಿರ್ತಕ್ಕಂಥ ಯಾವುದೇ ಸುದ್ದಿ ವಾಹಿನಿ ಈ ಕುಷ್ಟಗಿ ಪಟ್ಟಣದಲ್ಲಿ ಇಲ್ಲಿವರೆಗೂ ಇಲ್ಲ. ಅದನ್ನು ತಾವು ಮಾಡ್ತಾಯಿದ್ದೀರಿ 6 ತಿಂಗಳಿಂದ ಅಂತ ಹೇಳಿದ್ದು ನನಗಂತೂ ತುಂಬ ಖುಷಿ ಆಗ್ತದೆ, ಅತೀವ ಸಂತೋಷ ಆಗ್ತದೆ. ಯಾಕಂತಂದರೆ ಈ ಸುದ್ದಿವಾಹಿನಿಯೊಂದಿಗೆ ಸಾಹಿತ್ಯದ ಪ್ರಚಾರವನ್ನು, ಸಾಹಿತಿಗಳನ್ನು ಬೆಳಕಿಗೆ ತರುವಂತಹ ಕೆಲಸ ಇದೆಯಲ್ಲ, ಇದು ನಿಜವಾಗಿಯೂ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ. ಅದಕ್ಕೆ ತಮಗೆ ನನ್ನ ಧನ್ಯವಾದಗಳು ಮತ್ತು ವಂದನೆಗಳು. ಸರಿ, ಸಂಗಮೇಶ್ ಅವರೇ, ತಾವು ಕೇಳಿದ್ರಿ
ಈ ಸಾಹಿತ್ಯಿಕವಾಗಿರ್ತಕ್ಕಂತಹ ಒಂದು ಆಸಕ್ತಿ ತಮಗೆ ಮೂಡಿದ್ದು ಯಾವಾಗ, ಮತ್ತು ತಮ್ಮ ಈ ಸಾಹಿತ್ಯದ ರಚನೆ ಪ್ರಾರಂಭವಾದದ್ದು ಹೇಗೆ ಅಂತ ಕೇಳಿದಿರಿ. ಅದಕ್ಕೆ ನಾನು MA ಓದುವಾಗ, MA ಇಂಗ್ಲೀಷ್ ವಿಭಾಗದಲ್ಲಿ ವಿದ್ಯಾರ್ಥಿಯಾಗಿರುವಂಥ ಸಂದರ್ಭದಲ್ಲಿ ನಾನು ಕವನಗಳನ್ನು ಬರೀತಿದ್ದೆ. ಅದರಲ್ಲಿ ವಿಶೇಷವಾಗಿ ಚುಟುಕುಗಳನ್ನು ಬರಿತಾ ಇದ್ದೆ ನಾನು. ಆ ಚುಟುಕುಗಳನ್ನು ಬರೀಲಿಕ್ಕೆ ಯಾವುದೇ ಮುಚ್ಚುಮರೆ ಇಲ್ಲ. ಚುಟುಕುಗಳನ್ನು ಬರೀಲಿಕ್ಕೆ ಒಂದು ನನ್ನ ಕ್ಲಾಸ್ಮೇಟ್ ಆಗಿರ್ತಕ್ಕಂಥ ವೀಣಾ ಕಿಡಿಯೂರ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ, ದಂತದ ಬೊಂಬೆ ಅಂತ ಇದ್ಲ ಅಮ್ಮ. ನಾವು ಹಳ್ಳಿಯಿಂದ ಹೋದವರು MA ಪದವಿ ಓದುವಾಗ ಆ ಹುಡುಗಿಯನ್ನು ಕಂಡಾಗಲೆಲ್ಲ ನನಗೇನೋ ಒಂದು 4 ಸಾಲನ್ನು ಗೀಚಬೇಕು ಅಂತ ಅನಿಸ್ತಿತ್ತು. ಆದರೆ ಅವನು ಎಂದೂ ಮಾತಾಡಿಸ್ಲಿಲ್ಲ. 2 ವರ್ಷ MA ಓದುವಾಗೂ ಕೂಡ ನಾವು ಅವಳು ಒಂದೂ ಮಾತಾಡಿಸ್ಲಿಲ್ಲ. ಆದರೆ ಯಾವಾಗೋ ಬೇಜಾರಾದಾಗ, ಯಾವಾಗಲೂ ಅಂತಲ್ಲ, ಯಾವಾಗಲೂ ಅಪರೂಪಕ್ಕೊಮ್ಮೆ ಕ್ಲಾಸ್ನಲ್ಲಿ ತರಗತಿಯಲ್ಲಿ ಬೇಜಾರಾದಾಗ ಅವಳ ಮೇಲೆ ಒಂದು 4 ಸಾಲು ಬರೀತಿದ್ದೆ. ಅದನ್ನು ಅಂತಿಮ ವರ್ಷದಲ್ಲಿರುವಾಗ ನಮ್ಮ ಏನು ಅನ್ಯುವಲ್ ಡೇ ಆದಂಥ ಸಂದರ್ಭದಲ್ಲಿ ಅದೇ ವಿದ್ಯಾರ್ಥಿನಿ ಬಂದು ನನಗೆ ಆಟೋಗ್ರಾಫ್ ಕೇಳಿದ್ರು. ಆಟೋಗ್ರಾಫ್ ಕೇಳಿದಾಗ ನನಗೆ ತುಂಬಾ ನಾಚಿಕೆ ಆಗ್ಬಿಡ್ತು. ಅಲ್ಲಿವರೆಗೆ ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ, ಸ್ನೇಹಿತರಿಗೆ ಹೇಳ್ಕೊಂಡಿಲ್ಲ, ಹೀಗೆ ನನ್ನ ನೋಟ್ಬುಕ್ನಲ್ಲಿ ಬಂದು ಇಡ್ತಿದ್ದೆ. ಅವಳು ಬಂದು ಕೇಳಿದಾಗ ನನಗೆ ಒಂಥರ ಏನೋ ಕಸಿವಿಸಿ. ಯಾಕಂದ್ರೆ ನಾವು ಹಳ್ಳಿಯಿಂದ ಹೋದಂಥವ್ರಿಗೆ ಆ ಒಂದು ಭಾವನೆಗಳು ಇರ್ತಿರಲ್ಲ, ಧೈರ್ಯನೂ ಇರ್ತಿರಲ್ಲ, ಹೆಣ್ಣು ಮಕ್ಕಳನ್ನ ಮಾತಾಡಿಸ್ಬೇಕು ಅಂತಕ್ಕಂಥದ್ದು. ಇವತ್ತಿನ ಹಾಗೆ ಒಂದು ಸ್ವೇಚ್ಛಾಚಾರ ಆಗಲಿ ಅಥವಾ ಒಂದು ಫ್ರೀಡಮ್ ಇರಲಿಲ್ಲ. ಇನ್ನೊಂದು ಅವ್ರಿಗೂ ಗೊತ್ತಿಲ್ಲ ಬರೀತಾರೆ ಅಂತ ಏನು. ಹೀಗಾಗಿ ಅವ್ರು ಕೇಳಿದಾಗ ಆಟೋಗ್ರಾಫ್ ಕೊಟ್ವಿ, ಎಲ್ಲ ಆಯ್ತು. ಆವಾಗಲೂ ಹೇಳಲಿಲ್ಲ ನಾನು. ರಿಟೈರ್ಡ್ ಆದ್ಮೇಲೆ, ವೃತ್ತಿಯಿಂದ ನಿವೃತ್ತಿ ಆದ್ಮೇಲೆ ನಾವೆಲ್ಲ MA ಇಂಗ್ಲಿಷ್ ಓದಿದಂಥವ್ರು ಎಲ್ಲರೂ ಒಂದು ಇದನ್ನ ಮಾಡ್ಕೊಂಡ್ವಿ, ವಾಟ್ಸಾಪ್ ಗ್ರೂಪ್ ಮಾಡ್ಕೊಂಡ್ವಿ. ಅವಾಗ ನಾವು ಒಂದು ಗೂಗಲ್ ಮೀಟ್ ಮಾಡ್ಕೊಂಡ್ವಿ. ಗೂಗಲ್ ಮೀಟ್ ಮಾಡ್ಕೊಂಡಾಗ ಕಳೆದ ಸಾಲಿನಲ್ಲಿ ಗೂಗಲ್ ಮೀಟ್ ನಲ್ಲಿ ನಾವೆಲ್ಲರೂ ಭೇಟಿ ಆದಾಗ ಅವಾಗ ನಾನು ಹೇಳಿದೆ, ಅಯ್ಯೋ ನೀವು ಹೀಗಿದ್ರ. ಕಾವ್ಯ ಪ್ರೇರಣೆ ಅನ್ನೋದು ಹೆಚ್ಚಾಗಿ ಕಾವ್ಯ ಪ್ರೇರಣೆಗೆ ಒಂದು ಹೆಣ್ಣು ಕಾರಣ ಆಗಿರ್ತಾರೆ. ಯಾಕಂದ್ರೆ ಹೆಣ್ಣು ಯಾಕೆ ಅಂದ್ರೆ ಅವಳು ಸುಂದರವಾಗಿರ್ತಕ್ಕಂಥ ಇರ್ತದೆ. ಯಾವ ಒಂದು ವಸ್ತು ಸುಂದರವಾಗಿರ್ತದೋ ಆ ಸುಂದರವಾಗಿರ್ತಕ್ಕಂಥ ವಸ್ತು ಆಕರ್ಷಣೆ ಮಾಡ್ತದೆ. ಅದಕ್ಕೆ ಇಂಗ್ಲಿಷ್ ಕವಿ ಕೀಟ್ಸ್ ಅಂತಕ್ಕಂಥವ್ರು ಅಂತ ಹೇಳ್ತಾರೆ, ಏನು, ಬ್ಯೂಟಿ ಈಸ್ ದಿ ಸೋರ್ಸ್ ಆಫ್ ಪೋಯಟ್ರಿ ಅಂತ ಮುಂದುವರೆ ಹೇಳ್ತಾರೆ. ಎ ಥಿಂಗ್ ಆಫ್ ಬ್ಯೂಟಿ ಇಟ್ಸೆಲ್ಫ್ ಈಸ್ ಅಟ್ರಾಕ್ಟಿವ್ ಅಂತ ಹೇಳುವಾಗ ಆ ಒಂದು ಕಾವ್ಯಕ್ಕೆ ಮೊದಲ ಒಂದು ಪ್ರೇರಣೆ ಹೆಣ್ಣಾಗಿರ್ತಾಳೆ. ಎರಡನೇ ಪ್ರೇರಣೆ ನಿಸರ್ಗವಾಗಿರ್ತದೆ. ಎರಡನೇ ಪ್ರೇರಣೆ ಕಾವ್ಯಕ್ಕೆ ಬಹಳಷ್ಟು ಜನ ಕವಿಗಳನ್ನು ನಾವು ಅಧ್ಯಯನ ಮಾಡಿದಾಗ, ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಅವರ ಒಂದು ಕಾವ್ಯಕ್ಕೆ ಪ್ರೇರಣೆ ಒಂದು ಹೆಣ್ಣಾಗಿರ್ತದೆ, ಇನ್ನೊಂದು ನಿಸರ್ಗವಾಗಿರ್ತದೆ. ಎರಡೂ ನಿಸರ್ಗದತ್ತವಾಗಿರ್ತಕ್ಕಂಥ ಸೌಂದರ್ಯನ ಹೊಂದಿರತಕ್ಕಂಥದ್ದಾಗಿರೋದ್ರಿಂದ ಅವು ಕಾವ್ಯದ ವಸ್ತು ಆಗ್ತಾವ. ಇನ್ನೊಂದು ಗುರುಗಳೇ, ಈಗ ಯಾವುದೇ ಆಗಲೇ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಆದರೆ ಅಲ್ಲಿ ಮುಗಿದ ಮೇಲೆ ನಾನು MA ಇಂದ ಹೊರಗೆ ಬಂದ ತಕ್ಷಣ ಅಪಾಯಿಂಟ್ಮೆಂಟ್ ಆಯಿತು. ಅಪಾಯಿಂಟ್ಮೆಂಟ್ ಆದಾಗೂ ಆವಾಗ ನಾನು ಸಂದರ್ಭಾನುಸಾರ ನಾನು ಬರೀತಾ ಇದ್ದೆ ಕವನಗಳನ್ನು. ಆದರೆ ಎಲ್ಲಿಯೂ ನಾನು ಪ್ರಕಟ ಮಾಡಲಿಕ್ಕೆ ಹೋಗಿರಲಿಲ್ಲ. ನಾನು ಕುಷ್ಟಗಿಗೆ ವರ್ಗವಾಗಿ ಬಂದ ಮೇಲೆ ನಾನು ಉಪನ್ಯಾಸಕನಾಗಿ ವರ್ಗವಾಗಿ ಬಂದು 1 ವರ್ಷದಲ್ಲಿ ನಾನು ಪ್ರಾಚಾರ್ಯನಾದೆ. ಪ್ರಾಚಾರ್ಯನಾಗಿ ಇನ್ನೇನು ನಿವೃತ್ತಿ ಅಂಚಿನಲ್ಲಿರುವಾಗ ನನ್ನ ಮಡದಿ ತೀರ್ಕೊಂಡು ಹೋದ್ರು. ತೀರ್ಕೊಂಡಾಗ ನನ್ನ 2 ಮಕ್ಕಳು, ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಟ್ಟೆ. ಇದ್ದೊಬ್ಬ ಮಗ ಎಂಜಿನಿಯರಿಂಗ್ ಓದಿಕ್ ಬೆಂಗಳೂರಿಗೆ ಹೋದ. ನಾನು ಮನೆಯಲ್ಲಿ ಏಕಾಂಗಿ ಆದೆ. ಈ ಏಕಾಂಗಿತನೂ ಕೂಡ ಕಾವ್ಯ ಪ್ರೇರಣೆಗೆ ಕಾರಣ. ಒಂದು ಹೆಣ್ಣು, ಇನ್ನೊಂದು ನಿಸರ್ಗ, ಮತ್ತೊಂದು ಸಂಕಷ್ಟಗಳು, ಮನುಷ್ಯನ ಸಂಕಷ್ಟಗಳು ಇವು ಕೂಡ ಕಾವ್ಯ ಹುಟ್ಟಲು ಕಾರಣ ಆಗ್ತದೆ. ನಮ್ಮ ಮಡದಿ ತೀರ್ಕೊಂಡಾಗ ನಾನು ಏಕಾಂಗಿ ಆದಂಥ ಸಂದರ್ಭದಲ್ಲಿ ನಾನು ಈ ಒಂದು ಪ್ರತಿಲಿಪಿ ಆ್ಯಪ್ ಅಂತಿದೆ ಮೊಬೈಲ್ನಲ್ಲಿ, ಆ ಪ್ರತಿಲಿಪಿ ಆ್ಯಪನ್ನು ಅದನ್ನು ನನ್ನ ಮಗ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ. ಅದನ್ನು ಮಾಡಿಕೊಟ್ಟಾಗ ನಾನು ಈ ಪ್ರತಿಲಿಪಿ ಆ್ಯಪ್ನಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿ ಇವತ್ತು ಸುಮಾರು 677ಕ್ಕಿಂತ ಹೆಚ್ಚು ಲೇಖನಗಳು, ಅವು ಕಾವ್ಯಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಲೇಖನಗಳಾಗಿರ್ಬೋದು, ಎಲ್ಲ ಕನ್ನಡ ಇಂಗ್ಲೀಷ್ನಲ್ಲಿ ಬರ್ತಿದ್ದೀನಿ. ಅದರಲ್ಲಿ 50 ಕವನಗಳನ್ನು, ಆಯ್ದ ಕವನಗಳನ್ನು ನಾನು 2019ರಲ್ಲಿ ಮಾಸದ ಕಾವ್ಯ ಕುಸುಮಗಳು ಅಂತ ತಿಳ್ಕೊಂಡು ಈ ಒಂದು ಪುಸ್ತಕವನ್ನು ನಾನು
ನಮ್ಮ ವೀಕ್ಷಕರಿಗೆ ಹೊರತಂದಿದ್ದೇನೆ. ಇದರ ನಂತರ ನಾನು ಇನ್ನೂ ಯಾವುದೇ ಒಂದು ಪ್ರಕಟಣೆಗೆ ಮುಂದಾಗಿಲ್ಲ. ಆದರೆ ನಾನು ಪ್ರಕಟಣೆ ಮಾಡಬೇಕು ಅಂತ ಬಯಸಿದ್ದಾದರೆ ಸುಮಾರು 10-20 ಪುಸ್ತಕಗಳನ್ನ ನಾನು ಪ್ರಕಟಿಸುವಂತ ಒಂದು ಸರಕು ನನ್ನಲ್ಲಿ ಇದೆ. ಕಾರಣ ಇಷ್ಟು ನಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಕಾರಣ ನನ್ನ ಶ್ರೀಮತಿಯವರು ನನ್ನಿಂದ ಅಗಲಿದ್ದೇ ಒಂದು ಹೆಚ್ಚು ಕಾರಣ ಆಯಿತು. ನಾನು ಸಾಹಿತ್ಯದ ಕಡೆಗೆ ಒಲವು ಬೆಳೆಸಿಕೊಳ್ಳಿಕ್ಕೆ ಹೆಚ್ಚು ಕಾರಣ ಆದದ್ದು ಇದು. ಇನ್ನೊಂದು ಗುರುಗಳೇ, ಈಗ ಸಾಹಿತ್ಯ ರಚಿಸ್ಬೇಕಂದ್ರೆ ಫಸ್ಟ್ ಚುಟುಕಿನಿಂದನೇ ಆರಂಭ ಆಗ್ತದೆ. ಅದು ತಾವು ಹೇಳಿದ ಜೊತೆಗೆ ಒಂದು ಹೆಣ್ಣು ಒಂದು ಕಾರಣ ಅಂತ ಹೇಳಿದ್ರಿ. ಅಂದಾಗೆ ನಾವು ಹೆಚ್ಚು ಈ ಪ್ರೇಮ ಕವಿತೆಗಳು, ನಂತರ ಸಂಗಾತಿ ಬಿಟ್ಟೋದು ಅಂತ ಕವಿತೆಗಳ, ಸಂಕಷ್ಟದ ಕವಿತೆಗಳು, ಆ ನಂತರ ನಮ್ಮ ಸುತ್ತಮುತ್ತಿನ ವಾತಾವರಣ, ಆ ವಾತಾವರಣಕ್ಕೂ ಕೂಡ ಕವಿ ಸ್ಪಂದಿಸ್ತಾನೆ. ಬರೀ ಪ್ರೇಮ ಕಾವ್ಯಗಳೇ ಕಾವ್ಯಗಳಾಗೋದಲ್ಲ, ಈ ವಾಸ್ತವ ನೆಲೆಗಟ್ಟಿನಲ್ಲಿಯೂ ಕೂಡ ಕವಿ ಸ್ಪಂದಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಬಟ್ ಪ್ರಾರಂಭದಲ್ಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ಅವನು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರೂ ಕೂಡ ಬರುತ್ತಾ ಅವನು ಏನ್ ಮಾಡ್ತಾನೆ, ಅದು ಗೌನವಾಗ್ತಾ ಹೋಗ್ತದೆ. ಅದು ಗೌನವಾಗಿ ವಾಸ್ತವ ನೆಲೆಗಟ್ಟಿನಲ್ಲಿ ಅವನು ತನ್ನ ಕವನಗಳನ್ನು ರಚನೆ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಈಗ ಒಂದು ತನ್ನ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿ ನಡೀತಕ್ಕಂಥ ಘಟನೆಗಳು ಕೂಡ, ಆ ಘಟನೆಗಳು ಕೂಡ ಅವನ ಕಾವ್ಯಕ್ಕೆ ಒಂದು ಕಥಾವಸ್ತು ಆಗ್ತವೆ. ಹೀಗಾಗಿ ಆ ಕಥಾ ವಸ್ತುವಿಗೆ ಇಂತಹದ್ದೇ ವಸ್ತು ಇರಬೇಕಂತಾರಲ್ಲ, ಆದರೆ ಕಾವ್ಯ ಅನ್ನೋದು ಎಷ್ಟು ಚಿಕ್ಕದಾಗಿರ್ತದೆ ಅಷ್ಟು ಸೊಗಸಾಗಿರ್ತದೆ. ಅದಕ್ಕೆ ಒಬ್ಬ ಕವಿ ಒಂದ್ ಕಡೆ ಹೇಳ್ತಾನೆ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ. ಯಾವುದು ಚಿಕ್ಕದಾಗಿದೆಯೋ ಅದು ಅತ್ಯಂತ ಸುಂದರವಾಗಿರುತ್ತೆ. ಈಗ ದೀರ್ಘ ಕಾವ್ಯಗಳನ್ನ ಬರೆಯುವುದು ಅದು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ, ಅದಕ್ಕೆ ಸರಕು ಬೇಕು. ಮತ್ತೆ ಕಾವ್ಯಗಳನ್ನು ಬರಿಬೇಕಂತಂದ್ರೆ ಅಧ್ಯಯನಶೀಲತೆಯು ಬೇಕು ಅಗತ್ಯ. ಅದು ಅಧ್ಯಯನಶೀಲತೆ ಇಲ್ಲದೇ ನಾನು ಕಾವ್ಯ ಬರಿತೀನಿ ಅಂತಂದ್ರೆ ಆಗಂಗಿಲ್ಲ. ಎಲ್ಲೋ ಕೆಲವರು ತಮ್ಮ ಅನುಭವಗಳನ್ನೇ ಅವರು ಏನ್ ಮಾಡ್ತಾರೆ, ತಮ್ಮ ಅನುಭವಗಳನ್ನೇ ಒಂದು ಕಾವ್ಯದ ವಸ್ತುವನ್ನಾಗಿ ಮಾಡ್ಕೋತಾರೆ. ಈಗ ಬಾಳು ಬೆಳಗುಂದಿ ಅಂತಕ್ಕಂಥ ಒಬ್ಬ ಹುಡುಗ ಬರೀತಾನೆ, ಸುಮಾರು ಕವನಗಳನ್ನು ಬರೀತಾರೆ, ಆಶು ಕವಿ ಅಂತ ಕರೀತಾರೆ. ಆಗಿಂದಾಗಲೇ ಯಾವುದೇ ಒಂದು ವಿಷಯವನ್ನು ನೀವು ಕೊಟ್ಟ ತಕ್ಷಣ ಆ ಸಂದರ್ಭದಲ್ಲೇ ಬರೆದು ಬಿಡ್ತಾರೆ. ಅಂತಹವರು ಸಂಖ್ಯೆಗಳು ಕಡಿಮೆ ಇರ್ತವೆ. ಬಹಳಷ್ಟು ಜನ ತಿನುಕು ಕೆಣಕು ಕವಿಗಳೇ ಇರ್ತಾರೆ ನಮ್ಮಂತವ್ರು. ಒಂದ್ಸಲ ಬರೆಯೋದು, 10 ಸಲ ಬರೆಯೋದು, ಬಳಸೋದು, ಮುದ್ದಿ ಮಾಡಿ ಹೋಗೋದು, ಆಮೇಲೆ ಬರೆಯೋದು. ಅದಕ್ಕೆ ಇನ್ನೊಂದು, ಈಗ ನಾವು ಕವಿತೆ ರಚನೆ ಮಾಡುವಾಗ ಕಾವ್ಯಾತ್ಮಕ ಪದಗಳು ಬೇಕು. ಕಾವ್ಯಾತ್ಮಕ ಪದಗಳು ಬೇಕಂದಾಗ ಅಧ್ಯಯನ ಖಂಡಿತ ಬೇಕು. ಕ್ರಾಸಬದ್ಧವಾಗಿ ಬರಿಬೇಕಾದ್ರೆ ಅಧ್ಯಯನಶೀಲತೆ ಬೇಕು. ಈಗ ಗುರುಗಳೇ, ಈ ತಮ್ಮ ಯಾವ ಪ್ರಕಾರದ ಕವಿತೆಗಳು ಅಂದ್ರೆ ಅದು ಎಂದು ಈಗ ತಾವು ಹೇಳಿದ್ರಿ, ಇದು 3 ಸಾಲಿನ ಪದಗಳು ಬರ್ತವೋ, ಏನು 4 ಸಾಲಿನ ಬರ್ತವೋ? ಇನ್ನೊಂದು ರಗಳೆ ಅಂತೂ ತಾವು ಬರೆಯಂಗಿಲ್ಲ. ರಗಳೆ ಅಂದ್ರೆ ಅದು ದೀರ್ಘವಾಗಿರ್ತದೆ. ನಾನು ಬರೀತಕ್ಕಂಥದ್ದು ಹೆಚ್ಚಾಗಿ 14 ಸಾಲಿನ ಕವನಗಳನ್ನು ಬರೆದಿದ್ದೇನೆ. 14 ಸಾಲಿನ ಕವನಗಳಿಗೆ ಈ ಕಾವ್ಯ ಪ್ರಪಂಚದಲ್ಲಿ ವಿಶಿಷ್ಟ ಸ್ಥಾನ ಇದೆ. ಅದಕ್ಕೆ ಸಾನೆಟ್ ಅಂತ ಕರೀತಾರೆ, ಇಂಗ್ಲಿಷ್ನಲ್ಲಿ ಸಾನೆಟ್ ಅಂತ ಕರೀತಾರೆ. ಅದಕ್ಕೆ ಕನ್ನಡದಲ್ಲಿ ಸುನೀತ ಅಂತ ಕರೀತಾರೆ. ಕಂದ ಪದ್ಯಗಳು ಮತ್ತು ಸುನೀತ ಅಂತ ಕನ್ನಡದಲ್ಲಿ ಇವೆ. ನಂತರ ಷಟ್ಪದಿಗಳಂತಿವೆ. ಆ ಷಟ್ಪದಿಗಳಲ್ಲಿ ಇರ್ತಕ್ಕಂಥದ್ದು 6 ಸಾಲಿನ ಪದ್ಯ. 6 ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಕರೀತಾರೆ ಕನ್ನಡದಲ್ಲಿ. 3 ಸಾಲಿನ ಪದ್ಯಗಳು ಏನಿರ್ತಾವು ಅವು ಇವು ಸರ್ವಜ್ಞನ ವಚನಗಳಿರ್ತಾವೆ, ತ್ರಿಪದಿಗಳಿರ್ತಾವು. ನಂತರ 4 ಸಾಲಿನ ಪದ್ಯಗಳು ಹೆಚ್ಚಿರ್ತಾವು, ಅದಕ್ಕೆ ಸ್ಟಾಂಜಾ ವೈಸ್ ಇರ್ತಾವು. ಆದ್ರೆ ಅಂಥವು 14 ಸಾಲಿನ ಪದ್ಯಗಳು ಏನು ಬರ್ತಾವಲ್ಲ, 14 ಸಾಲಿನ ಪದ್ಯಕ್ಕೆ ಸಾನೆಟ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅದರಲ್ಲಿ ಪ್ರಾಸನೂ ಇರ್ತದೆ, ಮತ್ತೆ ಅದರಲ್ಲಿ ಒಂದು ಗೇಯತೆ ಇರ್ತದೆ, ಅದರಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಧ್ವನಿ ಇರ್ತದೆ. ಅಂತ ಕವನಗಳನ್ನ ನಾನು ಹೆಚ್ಚಾಗಿ ಬರ್ತೇನೆ. ಸುದೀರ್ಘ ಕವನಗಳನ್ನ ನಾನು ಬರೀಲಿಕ್ಕೆ ಹೋಗೋದಿಲ್ಲ. ಈ ಗುರುಗಳೇ, ತಾವು ವಾಚನ ಮಾಡಲು ಇಚ್ಛಿಸುವ ಕವಿತೆಯ ಶೀರ್ಷಿಕೆ ಏನು? ನಾನು ಮಾಸದ ಕಾವ್ಯ ಕುಸುಮಗಳು ಅಂತಕ್ಕಂಥ ಈ ಒಂದು ಕವನ ಸಂಕಲನದಲ್ಲಿ 50 ಕವನಗಳನ್ನ ಸೇರಿಸಿ ನಾನು ಈ ಒಂದು ಕವನ ಸಂಕಲನ ಹೊರತಂದದ್ದು 2019ರಲ್ಲಿ. ಇದರಲ್ಲಿ 11ನೇ ಕವಿತೆ ಪೇಜ್ ನಂಬರ್ 23ರಲ್ಲಿ ಇರ್ತಕ್ಕಂಥ ಒಂದು ಕವಿತೆಯನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇದು ಸುಮ್ಮನೆ ಆಳವಾಗಿರ್ತಕ್ಕಂಥದ್ದು. ಈ ಒಂದು ಕವನದಲ್ಲಿ ವಿಷಯ ವಸ್ತು ಗಹನವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಇದರ ಶೀರ್ಷಿಕೆ ನಿನ್ನಂತೆ ಯಾರಿಲ್ಲ. ನಿನ್ನಂತೆ ಯಾರಿಲ್ಲ ಅಂದರೆ ಅದು ಬಹುಶಃ ನನ್ನ ಶ್ರೀಮತಿಯನ್ನು ಕುರಿತೇ ನಾನು ಈ ಒಂದು ಕವನವನ್ನು ಬರೆದದ್ದು. ಇದಕ್ಕೆ ಹೋಲಿಕೆ ಬಹಳ ಚೆನ್ನಾಗಿದೆ, ಮತ್ತೆ ಅದಕ್ಕೆ ಎಲ್ಲೆಲ್ಲೋ ಸಂಬಂಧ ಹೋಗ್ತದೆ. 12 ಸಾಲಿನ ಪದ್ಯ ಇಟ್ಟಿದ್ದು.
ನಿನ್ನಂತೆ ಯಾರಿಲ್ಲ. ನವನೀತದೊಳಗಿನ ಘೃತದಂತೆ, ಕುಸುಮದೊಳಗಿನ ಸುಗಂಧದಂತೆ. ನವನೀತದೊಳಗಿನ ಘೃತದಂತೆ, ಕುಸುಮದೊಳಗಿನ ಸುಗಂಧದಂತೆ, ವಾರಿಜದೊಳಗಿನ ಪಾರಿಜಾತದಂತೆ, ವಾರಿಧಿಯೊಳಗಿನ ಜಲಬಿಂದುವಿನಂತೆ. ವಾರಿಜದೊಳಗಿನ ಪಾರಿಜಾತದಂತೆ, ವಾರಿಧಿಯೊಳಗಿನ ಜಲಬಿಂದುವಿನಂತೆ, ಅಗ್ನಿಯೊಳಗಡಗಿದ ಜ್ವಾಲೆಯಂತೆ, ಕಾಷ್ಟದೊಳಗಡಗಿದ ಬೆಂಕಿಯಂತೆ. ಅಗ್ನಿಯೊಳಗಡಗಿದ ಜ್ವಾಲೆಯಂತೆ, ಕಾಷ್ಟದೊಳಗಡಗಿದ ಬೆಂಕಿಯಂತೆ, ವಿಷ್ಣುವಿನೊಳಗಿನ ಲಕ್ಷ್ಮಿಯಂತೆ, ನನ್ನೊಳಗೆ ಅವಿತಿಯ ನಿನ್ನಂತೆ ಮತ್ತಾರಿಲ್ಲ. ಈ ಅವನಿಯೋಳ್ ನನ್ನೊಳಗೆ ನೀನು, ನಿನ್ನೊಳಗೆ ನಾನು. ಈ ಅವನಿಯೋಳ್ ನನ್ನೊಳಗೆ ನೀನು, ನಿನ್ನೊಳಗೆ ನಾನು. ಜನ್ಮ ಜನ್ಮದ ನಂಟು, ನಿನ್ನಂತೆ ಯಾರಿಲ್ಲ, ನಿನಗಿಂತ ಮಿಗಿಲಿಲ್ಲ. ನಿನ್ನಂತೆ ಯಾರಿಲ್ಲ, ನಿನಗಿಂತ ಮಿಗಿಲಿಲ್ಲ. ಅಲ್ಲವೆನ್ನಲಾದೀತೆ ಇದನ್ನು ಬ್ರಹ್ಮಗಂಟು, ಅಲ್ಲವೆನ್ನಲಾದೀತೆ ಇದನ್ನು ಬ್ರಹ್ಮಗಂಟು. ಯಾಕಂದರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತೇವೆ ನಾವು. ಮದುವೆಗಳು ಸ್ವರ್ಗದಲ್ಲಿ ನಡೀತಿವೆ ಅಂತ. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ಒಂದು ಕವನವನ್ನು ನಾನು ರಚನೆ ಮಾಡಿದ್ದು. ಅಂದರೆ ನವನೀತದೊಳಗಿನ ಘೃತದಂತೆ. ನವನೀತ ಅಂದರೆ ಬೆಣ್ಣೆ, ಬೆಣ್ಣೆಯೊಳಗಿನ ಇರ್ತಕ್ಕಂಥ ಘೃತ ಅಂದರೆ ತುಪ್ಪ. ಎಣ್ಣೆಯನ್ನು ಕಾಸಿದ್ರೆ ನಮಗೆ ತುಪ್ಪ ಸಿಗ್ತದೆ. ನವನೀತದೊಳಗಿನ ಘೃತದಂತೆ. ಅವನ್ನ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಅದ್ರ ಒಂದ್ರೊಳಗೆ ಒಂದು ಇರ್ತದೆ, ಅದನ್ನು ಬೇರ್ಪಡಿಸ್ಬೇಕಾದ್ರೆ ಅಲ್ಲಿ ನಾವು ಕಾವು ಕೊಡಬೇಕಾಗ್ತದೆ, ಸಂಸ್ಕರಣೆ. ಕುಸುಮದೊಳಗಿನ ಸುಗಂಧದಂತೆ, ಹೂವಿನೊಳಗಿನ ಅಡಗಿರ್ತಕ್ಕಂಥ ಸುಗಂಧದಂತೆ. ವಾರಿಜದೊಳಗಿನ ಪಾರಿಜಾತದಂತೆ. ವಾರಿಜ ಅಂದರೆ ಭೂಮಿ, ಭೂಮಿ ಮೇಲೆ ಇರ್ತಕ್ಕಂಥ ಪಾರಿಜಾತದಂತೆ. ವಾರಿಧಿಯೊಳಗಿನ ಜಲಬಿಂದುವಿನಂತೆ. ವಾರಿಧಿ ಅಂದರೆ ನೀರು. ವಾರಿಧಿಯೊಳಗಿನ ಜಲಬಿಂದುವಿನಂತೆ. ಅಗ್ನಿಯೊಳಗಡಗಿದ ಜ್ವಾಲೆಯಂತೆ. ಅಗ್ನಿಯೊಳಗೆ ಜ್ವಾಲೆ ಇರ್ತದೆ. ಕಾಷ್ಟದೊಳಗಡಗಿದ ಬೆಂಕಿಯಂತೆ. ಕಾಷ್ಟ ಅಂದರೆ ಕಟ್ಟಿಗೆ, ತುಂಡು. ಕಾಷ್ಟದೊಳಗಡಗಿದ ಬೆಂಕಿಯಂತೆ. ವಿಷ್ಣುವಿನೊಳಗಿನ ಲಕ್ಷ್ಮಿಯಂತೆ. ಯಾಕಂದ್ರೆ ನನ್ನ ಶ್ರೀಮತಿ ಹೆಸರು ಲಕ್ಷ್ಮಿ ಇತ್ತು. ಕಾಷ್ಟದೊಳಗಿದ ಲಕ್ಷ್ಮಿಯಂತೆ. ನನ್ನೊಳಗೆ ಅವಿತಿಯ ನಿನ್ನಂತೆ ಮತ್ತಾರಿಲ್ಲ. ನೀ ನನ್ನಿಂದ ಕಣ್ಮರೆಯಾಗಿರ್ಬೋದು, ಆದರೆ ನೀನು ಎಲ್ಲಿ ಇಲ್ಲ, ನನ್ನೊಳಗೆ ಅವಿತ್ಕೊಂಡಿದ್ದೀನಿ. ಈ ಅವನಿಯೋಳ್, ಈ ಭೂಮಿಯೊಳಗೆ ನನ್ನೊಳಗೆ ನೀನು, ನಿನ್ನೊಳಗೆ ನಾನು. ಇದು ಜನ್ಮ ಜನ್ಮದ ನಂಟು. ನಿನ್ನಂತೆ ಯಾರಿಲ್ಲ, ನಿನಗಿಂತ ಮಿಗಿಲಿಲ್ಲ. ಅಲ್ಲವೆನ್ನೆಲ್ಲ ಆದೀತೆ ಇದನ್ನು ಬ್ರಹ್ಮಗಂಟು. ಈ ಬ್ರಹ್ಮಗಂಟಿನಿಂದ ನಾನು ನೀನು ಒಂದಾದ್ವಿ. ನೀನು ಇಲ್ಲ ಅಂದರೂ ಕೂಡ ನೀನು ನನ್ನಿಂದ ಕಣ್ಮರೆಯಾಗಿರ್ಬೋದು ಅಷ್ಟೇ, ಆದರೆ ನನ್ನ ಹೃದಯದಿಂದ, ಹೃದಯ ಮಂದಿರದಲ್ಲಿ ನೀನು ಶಾಶ್ವತವಾಗಿರ್ತಕ್ಕಂಥ ಸ್ಥಾನವನ್ನು ಹೆಂಗೆ ಪಡೆದಿದೆ ಅಂದರೆ ಈ ಮೇಲೆ ವಿವರಿಸಿದ ವಸ್ತುಗಳಂತೆ ನೀನು ನನ್ನೊಳಗೆ ಭದ್ರವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದ್ದಿ. ನಿನ್ನನ್ನು ಮರಿಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಈ ಕವನವನ್ನು ರಚನೆ ಮಾಡಿದೆ ಸರ್. ಒಳ್ಳೆಯದು, ಚೆನ್ನಾಗಿದೆ ಸರ್. ಸರ್, ತಾವು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ವಾಹಿನಿಗೆ ಬಂದು ತಮ್ಮ ಸ್ವರಚಿತ ಮತ್ತು ಅನುಭವದ ಕವಿತೆಯನ್ನು ವಾಚಿಸಿದ್ದಕ್ಕೆ ನಮ್ಮ BG+ ಪಕ್ಕ ಸುದ್ದಿ ವಾಹಿನಿ ವತಿಯಿಂದ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮುಖೇಶ್ ನೀಲುಗಲ್ ಅವರೇ. ಈ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಒಂದು ಕಾವ್ಯ ಭಾನು ಶೀರ್ಷಿಕೆ ಅಲ್ಲ ಇದು, ಕಾವ್ಯ ಭಾನುಗೆ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮೊಳಗೆ ಇರ್ತಕ್ಕಂಥ, ಅಂದರೆ ಎಲೆಮರೆಯ ಕಾಯಿಯಂತೆ ಇರ್ತಕ್ಕಂಥ ಕವಿಗಳನ್ನು ಬೆಳಕಿ ತರುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ವಾಹಿನಿ ಉತ್ತರೋತ್ತರವಾಗಿ ಬೆಳೀಲಿ. ನಿಮ್ಮ ವಾಹಿನಿಗೆ ನಾನು ಶುಭ ಕೋರಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಭಾನುವಾರ ಕಾವ್ಯ ಭಾನು ಸರಣಿಕೆಯಲ್ಲಿ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ತೆ ಸರ್.